ಪಂಚೆ ಧರಿಸಿದ್ರು ಅನ್ನೋ ಕಾರಣಕ್ಕೆ ರೈತರೊಬ್ಬರನ್ನ ಜಿ.ಟಿ. ಮಾಲ್ ಒಳಗಡೆ ಪ್ರವೇಶ ಕೊಡದೇ ಇರೋಂತಹ ಒಂದು ಘಟನೆ ನಡೆದಿದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯ ಈಗ ನಮ್ಮ ಜೊತೆಲಿ ಲಹರಿ ಸಂಸ್ಥೆಯ ಮಾಲೀಕರಾಗಿರುವಂತಹ ಲಹರಿ ವೇಲ್ ಅವರು ಇದ್ದಾರೆ. ಈ ಬಗ್ಗೆ ಅವರು ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ. ಸರ್, ವಿಚಾರ ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಜಿ.ಟಿ. ಮಾಲ್ ಒಳಗಡೆ ಪಂಚೆ ಧರಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ರೈತರನ್ನ ಒಳಗಡೆ ಬಿಡದೇ ಇರೋ ಘಟನೆ. ಸರ್, ಏನು ಹೇಳ್ತೀರಿ ಸರ್, ಈ ಥರ ಒಂದು ಘಟನೆ ನಮ್ಮ ಕಣ್ಮುಂದೆ? ಇಲ್ಲ ಸರ್, ದುರಂತ. ನಾವು ಬಡತನದಿಂದ ಬಂದವರು ಸರ್. ನಮ್ಮ ತಂದೆಯವರು ಪಂಚೆ ಆಗ್ತಾಯಿದ್ರು ಕಡೆ ದಿನಗಳ ತನಕ. B.S. ಗೋವಿಂದಸ್ವಾಮಿ ನಾಯ್ಡು ಅವರು ಇವತ್ತಿಲ್ಲ. ಚಾಮರಾಜಪೇಟೆಯಲ್ಲಿ ಇವರು ಪಂಚೆ ಹಾಕ್ಕೊಂಡು ಕೂತ್ಕೊಂಡು ನ್ಯಾಯ ಮಾಡೋರು, ನ್ಯಾಯ ಪಂಚಾಯತಿ. ನಾನು ಕಣ್ಣು ಮುಂದೆ ನೋಡಿದ್ದೀನಿ, ಎಲ್ಲರೂ ಗೊತ್ತದು. ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕ್ಕೊಂಡು ಪಂಚೆ ಹಾಕ್ದವ್ರೆ ಸರ್ ಇಲ್ಲಿ ನಮ್ಮ ಬೆನ್ನೆಲುಬು. ಚಡ್ಡಿ ಹಾಕ್ಕೊಂಡು ರೈತ ಕೆಲಸ ಮಾಡ್ತಾರಲ್ಲ, ಅವರೇ ನಮ್ಮ ಇಡೀ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬಿಗೆ ನಾವು ಗೌರವ ಇಲ್ಲೇ ಅಲ್ಲ, ಪಾರ್ಲಿಮೆಂಟಲ್ಲೂ ಕೊಡಬೇಕು, ಅಸೆಂಬ್ಲಿಲೂ ಕೊಡಬೇಕು, ಎಲ್ಲ ಪ್ರತಿಯೊಂದು ಕಡೆ ಕೊಡಬೇಕು. ನಾನು ಈ ಮಾಲು ಆ ಮಾಲ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಕಡೆ ಆಗಿರಲಿ ಸರ್, ಹೈಯೆಸ್ಟ್ ರೆಸ್ಪೆಕ್ಟ್ ಅವ್ರು ಕೊಡಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಅವ್ರದ್ದು ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಅವ್ರಿಗೆ ಬರೀ ಅವ್ರು ಬೆಳೆಯೋ ಬೆಳೆ ಮೇಲ್ಗಡೆ ಆಕಾಶದಲ್ಲಿ ಯಾವಾಗ ಬರುತ್ತಪ್ಪ ಮೋಡ, ಯಾವಾಗ ಬರುತ್ತಪ್ಪ ಮಳೆ, ಯಾವಾಗ ನಾವು ಭತ್ತ ತೆಗಿಬೋದು, ಯಾವಾಗ ಕಳೆ ಕೀಳಬೇಕು, ಕಳೆ ಕಿತ್ತಾದ್ಮೇಲೆ ಮತ್ತೆ ಗೊಬ್ಬರ ಯಾವಾಗ ಹಾಕಬೇಕು, ಆಮೇಲೆ ಈ ಬೆಳೆಗೆ ಎಷ್ಟು ಬೆಲೆ, ಈ ಬೆಳೆಗೆ ಎಷ್ಟು ಬೆಲೆ ಬರುತ್ತೆ, ನಾವು ಹಾಕಿದ ದುಡ್ಡು ನಮ್ಗೆ ಬರುತ್ತಾ, ಅಷ್ಟೇ ಪ್ರಪಂಚ ಅವ್ರಿಗೆ ಗೊತ್ತಿರೋದು. ನಮ್ಮ ಸಿಟಿನವ್ರ ಥರ ಅಲ್ಲ ಸರ್. ಇಲ್ಲಿ ಮಾಲಿನ್ಯ ಭರಿತ ಜೀವನ, ಮಾಲಿನ್ಯ ಭರಿತ ಮನಸ್ಸುಗಳು, ಮಾಲಿನ್ಯ ಭರಿತ ವಾಯು ಕೂಡ ಹಂಗಾಗ್ಬಿಟ್ಟಿದೆ. ಅವ್ರಿಗೆ ಏನೂ ಗೊತ್ತಿರಲ್ಲ. ಮಾಲಿನ್ಯನೇ ಇಲ್ದಿರೋಂಥ ಮನಸ್ಸುಗಳಿರ್ತದೆ. ಅವ್ರು ನಾವು ಭಾಳ ಹುಷಾರಾಗಿ ಕಾಪಾಡಬೇಕಾಗುತ್ತೆ. ಅವರಲ್ಲಿರೋ ಸತ್ಯ, ನ್ಯಾಯ, ನೀತಿ, ಧರ್ಮ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿಬಿಟ್ರೆ. ನಾನು ರೈತಾಪಿ ಫ್ಯಾಮಿಲಿಯಿಂದ ಬಂದವನು ಸರ್, ನನಗೆ ಗೊತ್ತಿದೆ ಕಷ್ಟ ಏನೇ ಅಂತ. ನಾನು ಕೂಡ ರೈತನಾಗಿದ್ದವನೇ. ಇದೇ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಡಲೆಕಾಯಿ ಹಾಕಿದ್ದೀನಿ, ರಾಗಿ ಬೆಳೆದಿದ್ದೀನಿ, ಜೋಳ ಬೆಳೆದಿದ್ದೀನಿ ಅನ್ನೋದು ಫೋಟೋಸ್ ಇದೆ. ಯಾರು ನಂಬಲ್ಲ, ಯಾಕಂದ್ರೆ ಬೆಳ್ಳಿಗೆ ಉದ್ದಿಕ್ಕಿದ್ದೀನಿ, ಇಂಥ ಕಾರಲ್ಲಿ ಹೋಗ್ತಾರಪ್ಪ. ತಪ್ಪು. ನಾನು 2 ವರ್ಷ ನಾನು ಬೆಳೆದವನು. ಬೆಳೆದು ಬಿಟ್ಟು ತೊಗೊಂಡೋದಾಗ ಇದೇ ಯಶವಂತಪುರಲ್ಲಿ ಏನಂತ ಮಧ್ಯವರ್ತಿಗಳು ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು ರೈತರಿಗೆ. ಆಮೇಲೆ ನಾನು ನೋಡ್ಬಿಟ್ಟು ಅವ್ರ ಪರವಾಗಿ ಜಗಳ ಮಾಡಿ ಬಂದಂಥ ಲಹರಿ ವೇಲ್ ಇವತ್ತು ಹೇಳ್ತಾ ಇದ್ದೀನಿ. ಸತ್ಯ ಹೇಳ್ತೀನಿ ಸರ್, ನನಗೆ ರೈತರ ಕಷ್ಟ ಗೊತ್ತಿದೆ. ಅವರು ಚೊಪ್ಲಿ ಇರೋದಿಲ್ಲ ಹಾಕ್ಕೊಳ್ಳಿಕ್ಕೆ. ನೀವು ಕಂದು ಬಿಳಿ ಶರ್ಟ್ ಕಂದು ಬಣ್ಣ ಆಗ್ಬಿಟ್ಟಿರ್ತದೆ, ಪಂಚನೂ ಹಳೇ ಪಂಚೆ ಆಗ್ಬಿಟ್ಟಿರ್ತದೆ. ಬಟ್ ಅವ್ರು ನಿಜವಾಗ್ಲೂ ಹೇಳ ಸರ್, ಇಲ್ಲಿದೆಯಲ್ಲ ಈ ಹೃದಯ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಷ್ಟು ದೊಡ್ಡ ಹೃದಯ ಇರ್ತದೆ, ಅಷ್ಟು ದೊಡ್ಡ ಹೃದಯವಂತಿಕೆ ಇರುವಂಥವ್ರು ರೈತರು. ಜೊತೆಗೆ ಅವ್ರು ಏನಾದರೂ ಒಳ್ಳೆ ಬೆಳೆ ಬಂದುಬಿಟ್ಟು ಸಿಟಿ ಕಡೆ ಬಂದರೆ, ಇವನೇನೋ ಯಾರಾದರೂ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ, ಅವ್ರು ಸುಮ್ಮನೆ ಜೋಬಿಂದ ಹಿಂಗೆ ತೆಗೆದ್ರೆ 50,000 ಇರ್ತದೆ ಅವ್ರ ಹತ್ರ. ಪ್ಯಾಂಟ್ ಹಾಕೊಂಡಿರ್ತಾನಲ್ಲ ಇಲ್ಲಿ, ಅವನ ಹತ್ರ ಇರೋದಿಲ್ಲ. ನೀವು ಯಾರೇ ಆಗಲಿ ಕೈ ಮುಗಿದು ಕೇಳ್ಕೊತೀನಿ, ಅದು ಬಡವ ಆಗಲಿ ಬಲ್ಲಿಗ ಆಗಲಿ, ಮತ್ತು ರೈತರು ಎಸ್ಪೆಷಲಿ, ನಾನು 2 ಕೈ ಮುಗಿದು ಕೇಳ್ಕೊತೀನಿ. ಫಸ್ಟ್ ಅವ್ರು ಗೌರವ ಕೊಡಿ. ನೀವು ಬಟ್ಟೆಗೆಲ್ಲ ಗೌರವ ಕೊಡಬೇಕಾಗಿರೋದು, ಪ್ಯಾಂಟು ಶರ್ಟು ಸೂಟು ಬೂಟುಗೆಲ್ಲ. ರೈತರಿಗೆ, ಆ ಮನಸ್ಸಿಗೆ, ಅವ್ರು ಒಂದು ಸಲ ಈ ಥರ ಏನಾದರೂ ಅವಮಾನಗಳಾಗ್ಬಿಟ್ರೆ ಅವ್ರು ಇಡೀ ಪ್ರಾಣ ಹೋಗ್ಬಿಡ್ತದೆ. ಇಡೀ ಜೀವನ ಅವ್ರು ಸಾಯೋ ತನಕ ಆ ಕಣ್ಣೀರಲ್ಲೇ ಅವರು ಅದೇ ಇನ್ಸಿಡೆಂಟ್ ಜ್ಞಾಪಕ ಬಂದುಬಿಟ್ಟು ಆ ಕಣ್ಣೀರೆಲ್ಲ ಹೋಗ್ಬಿಡ್ತಾರೆ. ದಯಮಾಡಿ ಯಾರೂ ಕೂಡ ಅವಮಾನ ಮಾಡ್ಕೋಬೇಡಿ. ಸರ್, ಇನ್ಸಿಡೆಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ಏನಾಯಿತು ಅಂತ ಹೇಳಿದ್ರೆ. ಹುಡುಗ ಬೆಂಗಳೂರಲ್ಲಿದ್ದಾನೆ, ಅವರು ತಂದೆ ತಾಯಿ ಹಾವೇರಿಲಿದ್ದಾರೆ. ಮಗನ ನೋಡಬೇಕು ಅಂತ ಬಂದಿದ್ದಾರೆ. ಮಗ ಆಸೆಯಿಂದ ತಮ್ಮ ತಂದೆ ತಾಯಿನ ಮಾಲ್ ಒಳಗಡೆ ಸಿನಿಮಾ ತೋರಿಸ್ಬೇಕು ಅಂತ ಕರ್ಕೊಂಡೋಗಿದ್ದಾನೆ. ಬಟ್ ಅಲ್ಲಿ ಒಳಗಡೆ ಬಿಡಲಿಲ್ಲ. ಬಟ್ ಆ ತಂದೆ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ, ಪಂಚೆ ಹಾಕಿದ್ದೀನಿ ಒಳಗಡೆ ಬಿಡ್ತಾರೆ, ಸರಿ ಬೇಡ ಬಾಪ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಗನ ಕನ್ವೆ ಮಾಡಿದ್ದಾರೆ. ಬಟ್ ಮಗ ಹಠ ಮಾಡಿ ಒಂದು ಅರ್ಧ ಗಂಟೆ ಅಲ್ಲಿ ಒಂದಿಷ್ಟು ವಾದ ವಿವಾದ ಎಲ್ಲ ಮಾಡಿ ಕೊನೆಗೆ ಸಿನಿಮಾ ಕರ್ಕೊಂಡೋಗಿ ತೋರಿಸಿರುವಂಥ ಘಟನೆ ಈ ಸಂದರ್ಭ ಸರ್. ಸರ್, ನಾನೇ ಆ ತಂದೆಗೆ ಮಗನಾಗಿದ್ದಿದ್ರೆ ಸತ್ಯ ಹೇಳ್ತೀನಿ, ಎಂಥ ಕಠಿಣವಾದ ಡಿಸಿಷನ್ ತೊಗೊಳ್ತಾ ಇದ್ದೆ ಅಂತಂದರೆ, ಅವರು ತೊಗೊಂಡಿರ್ತಾರೆ. ಇವತ್ತಿಲ್ಲ ನಾಳೆ ಕೂಡ ನಾನು ದೊಡ್ಡ ಮನುಷ್ಯ ಆಗ್ತೀನಿ, ನಮ್ಮ ಅಪ್ಪನ ಐಷಾರಾಮಿ ಕರ್ಕೊಬರ್ತೀನಿ, ಈ ಥರ ಮಾಲ್ ಕಟ್ತೀನಿ ಅಂದ್ಬಿಟ್ಟು ನಾನು ಡಿಸಿಷನ್ ತೊಗೊಳ್ತಾ ಇದ್ದೆ. ಎದಗುಂದದ್ದು ಬೇಡ. ಅವರು ಆ ನೋವು ಪಟ್ಟವ್ರಿಗೆ ಗೊತ್ತು ಆ ನೋವೇನು ಅಂದ್ಬಿಟ್ಟು. ಅಗಾಧವಾದ ನೋವಾಗಿರುತ್ತೆ, ತಂದೆಗೂ ಆಗಿರುತ್ತೆ, ಮಗನಿಗೂ ಆಗಿರುತ್ತೆ. ಏನಪ್ಪ ನಮ್ಮ ತಂದೆಗೆ ಕರ್ಕೊಂಬಂದ್ಬಿಟ್ಟು ಹಿಂಗಾಗ್ಬಿಡ್ತಲ್ಲ, ಒಂದು ಸಿನಿಮಾ ತೋರಿಸ್ಲಿಕ್ಕೆ ಆಗಲಿಲ್ವಲ್ಲ ಅಂತ ದೇವರಾಣೆ ಆಗಿರ್ತದೆ ಅವರಿಗೆ. ಅವರು ಧೃತಿ ಕೆಡೋದು ಬೇಡ. ನಾವು ಹಂಗೆ ಅವಮಾನಗಳು ಈ ಥರ ಎಲ್ಲ ಅವಮಾನಗಳು ಪಟ್ಟಿದ್ದಕ್ಕೇ ನಾವು ಒಂದೊಂದು ಮೆಟ್ಲಾಗಿ ಮೇಲೆ ಬಂದಿರೋದು. ಇವತ್ತಿಲ್ಲ ನಾಳೆ ನೋಡಿ ಸರ್, ಇದು ಯಾರಿಗೆ ಅವಮಾನ ಆಗಿದೆಯಲ್ಲ, ತಂದೆ ಮತ್ತು ಮಗ ಇಬ್ಬರು ಕೂಡ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ. ನನ್ನ ಹೆಸರು ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನನ್ನ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳಿದ್ದು ಅವ್ರಿಗೆ ಒಳ್ಳೇದಾಗುತ್ತೆ, ಆಗಲೇಬೇಕು ಸರ್. ಅವಮಾನ ಅನ್ನೋದು ಇದೆಯಲ್ಲ ಭಾಳ ಈಸಿ ಒಬ್ಬರು ಮಾಡ್ಬಿಡೋದು. ಯಾವುದೇ ವಿಷಯದಲ್ಲಿ ಒಂದು ನಿಮಿಷ
ಏಕವಚನದಲ್ಲಿ ಮಾತಾಡ್ಬಿಡೋದು ಮತ್ತು ಏನೇ ಇಂಥದ್ದು ಪಂಚಾಯತ್ ಬಂದಿದೆ, ಒಂದು ನಿಮಿಷ ಅದು ಆ ಮನುಷ್ಯ ಸಾಯೋ ತನಕ ಅವಮಾನದಲ್ಲಿ ಸಾಯ್ತಾನೆ ಸರ್. ಹೇಳ್ಬಿಡ್ಬೋದು, ಅಯ್ಯೋ ಕ್ಷಮೆ ಕೋರ್ಬಿಡ್ಬೋದು, ತಪ್ಪಾಯಿತು ಬಿಟ್ಬಿಡಿ ಅಂತ. ಸರ್ ಆ ಮನಸ್ಸಿಂದ ಅಷ್ಟು ಬೇಗ ಅಳ್ಸೋಕ್ಕಾಗಲ್ಲ, ಅದನ್ನು ಆ ನೋವನ್ನು ಅಳ್ಸೋಕ್ಕಾಗಲ್ಲ. ಯಾಕಂದ್ರೆ ನಾವು ಟನ್ನುಗಳ್ಗಟ್ಟಲೆ ಅವಮಾನಗಳು ನೋಡಿದ್ದೀವಿ, ಟನ್ನುಗಳು ಸರ್. ಕಬ್ಬು 1 ಟನ್ನು 2 ಟನ್ನು, ರಾಗಿ 2 ಟನ್ ಅಂತಾರಲ್ಲ, ಆ ಥರ ಎಷ್ಟೋ ಜನಕ್ಕೆ ನಾನು ಹೇಳಿಲ್ಲ, ಮಾತಾಡೋದು ಇಲ್ಲ. ಅದು ಟೈಮ್ ಬರ್ತದೆ. ಟೈಮ್ ಬಂದಾಗ ವಿತ್ ನೇಮು ಯಾರು ಮಾಡಿದ್ರು ಅವ್ರ ಹೆಸರು ಹೇಳ್ಬಿಟ್ಟೆ ನಾನು ಹೇಳ್ತೀನಿ. ನನಗೇನು ಅದರಲ್ಲಿ ಭಯ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಬರಿತಾ ಇದ್ದೀವಿ, ಒಂದು ಪುಸ್ತಕ ಬರ್ತದೆ. ಯಾಕಂದ್ರೆ ಯಾರಿಗೂ ಅವಮಾನ ಆಗಬಾರ್ದು ಸರ್. ಅವಮಾನ ಸಹಿಸ್ಲಿಕ್ಕಾಗಲ್ಲ, ಆಗಲೂಬಾರ್ದು. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಭಾಳ ಜನ ಅವಮಾನ ಮಾಡ್ತಾರೆ, ನೋಡಿದ್ದೀನಿ ನಾನು. ದೇಶಕ್ಕೆ ಪ್ರಧಾನಮಂತ್ರಿಗಳು ಸರ್, ನಮಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. 140 ಕೋಟಿ ಜನಕ್ಕೆ ಪ್ರಧಾನಮಂತ್ರಿಯಾಗಿ ನಾವು ಕಳಿಸಿರ್ತೀವಿ. ಅವ್ರಿಗೆ ಚಾಯ್ವಾಲ ಅಂದರು, ಏನಾಯ್ತು ಸರ್ ಅನ್ನೋ ಅವಶ್ಯಕತೆ ಇತ್ತಾ? ಏನು ಹುಡ್ತಾನೆ ಆಗಿರ್ಬೇಕು ಶ್ರೀಮಂತ್ರಿ ಅವರೆಲ್ಲ? ಹುಡ್ತಾನೆ ಬಂದಿಟ್ಕೆ ನಾನು ದೊಡ್ಡ ಬೆಂಜ್ ಕಾರು, ಮಾಸಾರಾಟಿ ಕಾರು, ಸದಾಶಿವನಗರದಲ್ಲಿ ಬಂಗ್ಲೆ ಹುಡ್ತಾನೆ ತೊಗೊಂಬಂದುಬಿಟ್ಟಿದ್ದಾರಾ? ಬೆಳೀತಾ ತಾನೇ ಆದ್ರಿ. ಯಾಕೆ ನೀವು ಬಡವ್ರು ಹಿಂಗೆ ನೋಡ್ತೀರಿ? ಯಾಕೆ ಪಂಚೆ ಹಾಕೋಬ್ರು ಹಿಂಗೆ ನೋಡ್ತೀರಿ ನೀವು? ನಿಮಗೆ ಇದು ಯಾರು ಗೊತ್ತ ನೋಡೋ ಸರ್, ಯೋಗ್ಯತೆ ಅನ್ನೋ ಮುಂದೆ ಹಾಕ್ಬಿಡಿ ಅಂಥವ್ರು ಮಾತ್ರ ಹಿಂಗೆ ಮಾಡೋದು. ಆಮೇಲೆ ಅರ್ಧ ರಾತ್ರಿ ಐಶ್ವರ್ಯ ಬಂದುಬಿಟ್ಟಿತ್ತು ನೋಡಿ, ಅರ್ಧ ರಾತ್ರಿ ಕೊಡೆ ಇಡಿ ಅಂತಾರಲ್ಲ, ಅಂಥ ಜನ ಮಾಡೋದು. ನೋ, ಐ ಟೋಟಲಿ ಕಂಡೆಮ್. ಯಾರಾದರೂ ಇನ್ಸಲ್ಟು ಬಡವರಿಗೆ, ಮೀಡಿಯಮ್ ಕ್ಲಾಸ್ ಅವರಿಗೆ ಮತ್ತು ರೈತರಿಗೆ ಕೈಲಾಗದೇ ಇರೋ ಇನ್ಸಲ್ಟ್ ಮಾಡಿದ್ರೆ ನಾನು ಅವ್ರ ಜೊತೆಗೆ ಇರ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಇದು ಲಹಾರಿ ವೇಲ್ ಅವರ ಮಾತ್ರ. ಅಂದರೆ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು, ಮನಸ್ಸಿಗೆ ಬೆಲೆ ಕೊಡಬೇಕು, ಬಟ್ಟೆಗಳಿಗೆಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.